ಹರೇ ರಾಮ. ಗುರುಪೀಠ ಮನೆಗೆ ಬಂದರೆ ಅದು ಆ ಶಿಷ್ಯನ 7 ಜನ್ಮದ ಭಾಗ್ಯ ಮಾತ್ರವಲ್ಲ, ಆ ಕುಟುಂಬದ ಮಹಾಭಾಗ್ಯ. ಇನ್ನು ಮಹಾಲಕ್ಷ್ಮಿಯೇ ಚಿನ್ನದ ರೂಪದಲ್ಲಿ ಮನೆಗೆ ಬಂದರೆ ಅದು ಭಾಗ್ಯದ ರಾಶಿ ಅಲ್ಲದೆ ಮತ್ತೇನು. ಬಾರೆ ಭಾಗ್ಯದ ನಿಧಿಯೇ ಎಂಬುದಾಗಿ ಭಕ್ತರು ಕೊಂಡಾಡಿರ್ತಕ್ಕಂಥ ದೇವಿ ಅವಳು. ಇದೆರಡು ಒಂದಾಗಿ ಮನೆಗೆ ಬಂದರೆ ಹೇಗಿರ್ಬೋದು? ಒಂದು ಶ್ರೇಷ್ಠವಾದ ಗುರು ಪರಂಪರೆಗೆ ಸ್ವರ್ಣದ ಪಾದುಕೆಗಳ ರೂಪದಲ್ಲಿ ಮನೆಗೆ ಬಂದರೆ ಆ ಮನೆಯ ಭಾಗ್ಯವನ್ನು ಏನೆಂದು ಬಣ್ಣಿಸಲಿಕ್ಕೆ ಸಾಧ್ಯ? ಭಾಗ್ಯದ ಭಾಗ್ಯ ಸಾಗರ ಎಂದರೂ ಕೂಡ ತಪ್ಪಿಲ್ಲ. ನಿಮ್ಮ ಮನೆಗೆ ಅಂತ ಭಾಗ್ಯ ಬಂದಿದೆ. ಆದಿಶಂಕರಾಚಾರ್ಯರ ಏಕಮಾತ್ರ ಅವಿಚ್ಛಿನ್ನ ಪರಂಪರೆಯ ಎಲ್ಲ ಗುರುಗಳ ಸನ್ನಿಧಿಯನ್ನು ಒಳಗೊಂಡಂತಹ ಶ್ರೀ ಸ್ವರ್ಣ ಪಾದುಕೆ ನಿಮ್ಮ ಮನೆಗೆ ವಿಜಯಂಗೈದಿದೆ. ಆ ಪಾದುಕೆಯನ್ನು ನೆಚ್ಚಿ ನೀವು ಈ ಜೀವನವನ್ನು ಗೆಲ್ಲಬಹುದು. ಭವಸಾಗರವನ್ನು ಕೂಡ ಅದೇ ಪಾದುಕೆಗಳಿಂದ ದೋಣಿಯನ್ನಾಗಿ ಮಾಡಿಕೊಂಡು ದಾಟಬಹುದು. ಅದಾಗಲಿ ನಿಮ್ಗೆ ಎಂಬುದಾಗಿ ನಮ್ಮ ಶುಭ ಹಾರೈಕೆ. ಸ್ವರ್ಣ ಪಾದುಕೆ ಬಂದ ಮೇಲೆ ಆ ಮನೆಗೆ ಬೆಳತನ ಇಲ್ಲ, ಬವಣೆಗಳಿಲ್ಲ. ಅಂಥ ಸಮೃದ್ಧ ಮತ್ತು ನೆಮ್ಮದಿಯಿಂದ ಕೂಡಿದ ಬದುಕು ನಿಮ್ಮೆಲ್ಲರದ್ದು ಆಗಲಿ. ಮತ್ತೆ ಜನಪ್ರೀತಿ, ಜನಾರ್ದನ ಪ್ರೀತಿ ಜೊತೆಗೆ ನಿಮಗೆ ಬದುಕಿ ಬರಲಿ. ಎಲ್ಲವೂ ಶುಭವಾಗಲಿ, ಎಲ್ಲವೂ ಸ್ವರ್ಣಿಮವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇವೆ. ಹರೇ ರಾಮ. श्रीमद जगत गुरु शंकराचार्य श्रीमद राघवेश्वर भारती स्वामी महाराज की जय। ये पूजा